ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ರಕ್ಕಸ ದಾಳಿಯನ್ನ ಮುಂದುವರಿಸಿದ್ದು ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನವಾಗ್ತಾನೆ ಇದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತೀವ್ರವಾಗ್ತಾ ಇದ್ದು ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನ ನಡೆಸಿದೆ. ಅಮೆರಿಕದ ವಾಯುನೆಲೆಗಳ ಮೇಲೆ ಪ್ರತೀಕಾರದ ದಾಳಿ ನಡೆಸಿದ್ದು ಕುವೈತ್ ಮತ್ತು ಬಹರೇನ್ನಲ್ಲಿರುವ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಮಧ್ಯರಾತ್ರಿ ಡ್ರೋನ್ಗಳ ಸುರಿಮಳೆಗೈದ ಇರಾನ್ ಒಟ್ಟಾರೆಯಾಗಿ ದಾಳಿ ಪ್ರತಿದಾಳಿ ಮುಂದುವರೆದಿದ್ದು ಅಮೆರಿಕದ ಸಾಕಷ್ಟು ಸೈನಿಕರು ಹತರಾಗಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕ ನೌಕಾನೆಲೆ ಕೂಡ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದ್ದು ಬಹರೇನ್ನ ಸಲ್ಮಾನ್ ಬಳಿ ಇರುವ ಏರ್ಬೇಸ್ ಬಳಿ ಈ ಘಟನೆ ನಡೆದಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತೀವ್ರವಾಗ್ತಾನೆ ಇದ್ದು ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದ್ದು ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನು ನಡೆಸಿದ್ದು ಮಧ್ಯರಾತ್ರಿ ಪ್ರತೀಕಾರದ ದಾಳಿಯನ್ನು ನಡೆಸಿದೆ. ಅಮೆರಿಕದ ಸಾಕಷ್ಟು ಸೈನಿಕರು ಈ ಪ್ರತಿದಾಳಿಯಿಂದ ಹತರಾಗಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದ್ದು ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕದ ನೌಕಾನೆಲೆ ಕಂಪ್ಲೀಟ್ ಆಗಿ ಹೊತ್ತಿ ಉರಿದಿದೆ. ಒಟ್ಟಾರೆಯಾಗಿ ಬಹರೇನ್ನ ಸಲ್ಮಾನ್ ಬಳಿ ಇರುವ ಏರ್ಬೇಸ್ ಅಮೆರಿಕದ ಸಾಕಷ್ಟು ಸೈನಿಕರು ಕೂಡ ಹತರಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು ದಾಳಿ ಪ್ರತಿದಾಳಿ ಮುಂದುವರಿತಾ ಇದ್ದು ಅಮೆರಿಕದ ವಾಯುನೆಲೆಗಳ ಮೇಲೆ ಈಗಾಗಲೇ ಅಟ್ಯಾಕ್ ಅನ್ನ ಮಾಡಲಾಗಿದ್ದು ಕುವೈತ್ ಮತ್ತು ಬಹರೇನ್ನಲ್ಲಿರುವ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತೀವ್ರವಾಗ್ತಾ ಇದ್ದು ಈ ದಾಳಿ ಪ್ರತಿದಾಳಿಯಿಂದ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿದ್ದು ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕದ ನೌಕಾನೆಲೆ ಹೊತ್ತಿ ಉರಿದಿದೆ.